ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಕೃಪೆಯುಳ್ಳ ತಂದೆಯಾದ ದೇವರೇ, ಅಪ್ಪ, ಈ ದಿನದ ಧ್ಯಾನಕ್ಕಾಗಿ ಸ್ತೋತ್ರ. ಈ ದಿನದ ವಾಕ್ಯಗಳನ್ನು ಕೇಳುವಂಥ ಪ್ರತಿಯೊಂದು ವ್ಯಕ್ತಿಯನ್ನು ಆಶೀರ್ವದಿಸ್ರಪ್ಪ. ನಿಮ್ಮ ಕೃಪೆ, ನಿಮ್ಮ ಆಶೀರ್ವಾದ, ನಿಮ್ಮ ಶಾಂತಿ, ನಿಮ್ಮ ಸಮಾಧಾನ, ನಿಮ್ಮ ಬಿಡುಗಡೆ ಅವರೊಂದಿಗೆ ಇರಬೇಕಾಗಿ ಪ್ರಾರ್ಥಿಸ್ತೇನೆ. ನಮ್ಮ ಸಂಗಡ ನೀವು ಮಾತಾಡ್ರಿ. ಈ ಒಂದು ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬರನ್ನು ರಕ್ಷಿಸ್ರಪ್ಪ, ಅಭಿಷೇಕಿಸಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿಕೊಂಡಿದ್ದೇನೆ ತಂದೆಯೇ, ಆಮೇನ್, ಆಮೇನ್. Greetings to everyone in the name of the Lord Jesus Christ. ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತೇನೆ. Today we are going to meditate from the book of Genesis. ಇಂದು ಧ್ಯಾನ ಮಾಡಲಿಕ್ಕಿರುವಂಥ ಪುಸ್ತಕ ಆದಿಕಾಂಡ, chapter 18, 18ನೇ ಅಧ್ಯಾಯ, verse from 1 to 15. 1ನೇ ವಾಕ್ಯದಿಂದ 15ನೇ ವಾಕ್ಯದವರೆಗೂ. We see that Abraham ನಾವಲ್ಲಿ ಅಬ್ರಹಾಮನನ್ನು ನೋಡುತ್ತೇವೆ. was sitting from the entrance of his house. ತನ್ನ ಗುಡಾರದ ಬಾಗಿಲ ಬಳಿಯಲ್ಲಿ ಮುಂದುಗಡೆ ಕುಳಿತುಕೊಂಡಿರುವುದನ್ನು ನೋಡುತ್ತೇವೆ. He was sitting under a great tree of Mamre. ಮಮ್ರೆ ತೋಪಿನಲ್ಲಿದ್ದಂಥ ಒಂದು ದೊಡ್ಡ ಮರದ ಕೆಳಗಡೆ ಅವನು ಕುಳಿತಿರುತ್ತಾನೆ. It was the heat of the day. ಆಗ ಬಹಳ ಬಿಸಿಲು, ಬೇಸಿಗೆಯಾಗಿತ್ತು. He was taking rest. ಅವನು ವಿಶ್ರಾಂತಿ ಪಡೆದುಕೊಳ್ಳುತ್ತಾ ಇದ್ದ. At the time he is raising his face and he is looking 3 angels standing nearby. ಅವನು ಕಣ್ಣೆತ್ತಿ ನೋಡಲಾಗಿ ದೂರದಲ್ಲಿ ಅವನ ಮುಂದಗಡೆನೆ 3 ಜನ ದೇವದೂತರು ನಿಂತಿರುವುದನ್ನು ಕಾಣುತ್ತಾನೆ. When he saw them, ಅವರನ್ನು ನೋಡಿದಾಗ he hurried towards them. ಅವರ ಬಳಿಗೆ ಓಡಿ ಹೋದನು. He bowed down. ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. He bowed down to the ground and is greeting them. ಆ ನೆಲದವರೆಗೂ ಬೊಗ್ಗಿ ಅವರಿಗೆ ನಮಸ್ಕಾರ ಮಾಡಿದನು. And is calling them to come and have a seat under the tree. ಆ ಮರದ ಕೆಳಗೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದುಕೊಳ್ಳಿರಿ ಎಂಬುದಾಗಿ ಅವರಿಗೆ ಕರೆಯುತ್ತಾನೆ. He is inviting them to his house. ತನ್ನ ಮನೆಗೆ ಅವರನ್ನು ಬರಮಾಡಿಕೊಳ್ಳುತ್ತಾ ಇದ್ದಾನೆ. Telling, let a little water be brought. ನಾನು ಸ್ವಲ್ಪ ನೀರನ್ನು ತರುತ್ತೇನೆ. And then may you all wash your feet. ನಿಮ್ಮ ಕಾಲುಗಳನ್ನು ತೊಳೆದುಕೊಳ್ಳಬಹುದು. And then you take rest under this tree. ಈ ಮರದ ಕೆಳಗಡೆ ನೀವು ವಿಶ್ರಾಂತಿ ತೆಗೆದುಕೊಳ್ಳಿರಿ. And then you can eat something and go on your way. ನೀವು ಸ್ವಲ್ಪ ಊಟ ಮಾಡಿದ ನಂತರ ನಿಮ್ಮ ದಾರಿಗೆ ನೀವು ಹಿಂತಿರುಗಿ ಹೋಗಬಹುದು. When Abraham invited the 3 angels, they came and they washed their feet and they are sitting under the tree. ಅವರ ಆ ಒಂದು ದೇವದೂತರಿಗೆ ಆಹ್ವಾನ ಮಾಡಿದಾಗ ಅವರು ಬಂದು ತಮ್ಮ ಕಾಲುಗಳನ್ನು ತೊಳೆದುಕೊಂಡು ಆ ಮರದ ಕೆಳಗಡೆ ವಿಶ್ರಾಂತಿಯನ್ನು ಪಡೆದುಕೊಂಡರು. He is hurrying towards his wife Sarah. ಸಾರಾಳ ಬಳಿಗೆ ಓಡಿ ಹೋಗುತ್ತಾ ಇದ್ದಾನೆ. He is telling her to prepare bread. ತನ್ನ ಹೆಂಡತಿಯಾದ ಸಾರಾಳಿಗೆ ಅವರಿಗೆ ಬಂದಿರುವಂಥ ವ್ಯಕ್ತಿಗಳಿಗೆ ರೊಟ್ಟಿಯನ್ನು ಮಾಡಬೇಕೆಂಬುದಾಗಿ ಆಜ್ಞಾಪಿಸುತ್ತಾನೆ. He is telling, quick, take 3 shakes of the finest flour, knead it and break some bread. 3 ಸೇರು ಹಿಟ್ಟನ್ನು ನಾದಿ ನೀನು ಬೇಗನೆ ರೊಟ್ಟಿಯನ್ನು ಮಾಡು ಎಂಬುದಾಗಿ ತನ್ನ ಹೆಂಡತಿಗೆ ಅಬ್ರಹಾಮನು ಹೇಳುತ್ತಾನೆ. Then he ran towards the herd. ನಂತರದಲ್ಲಿ ತಾನು ಆ ಒಂದು ದನದ ಕೊಟ್ಟಿಗೆಗೆ ಓಡಿ ಹೋಗುತ್ತಾನೆ. And is selecting a choice of the calf and is giving it to the servant to prepare it. ಅಲ್ಲಿ ಕೊಬ್ಬಿದ ಕರುವನ್ನು ಹುಡುಕಿ ತಂದು ತನ್ನ ಕೆಲಸಗಾರರ ಬಳಿಗೆ ಕೊಡುತ್ತಾನೆ. And the servant is also hurrying and he is also preparing it. ಆ ಒಂದು ಕೆಲಸಗಾರನು ಸಹ ಆ ಒಂದು ಮಾಂಸವನ್ನು ತೆಗೆದುಕೊಂಡು ಅಡಿಗೆ ಮಾಡುತ್ತಾನೆ. We also read he is bringing some curd and milk. ಆತನ ಅಲ್ಲಿ ಮೊಸರು, ಹಾಲನ್ನು ತೆಗೆದುಕೊಂಡು ಬರುತ್ತಾನೆ. Along with the calf that was prepared and the bread. ಅಲ್ಲಿ ರೊಟ್ಟಿ ಮತ್ತು ಮಾಂಸವು ಸಿದ್ಧವಾಗಿತ್ತು, ಅವುಗಳನ್ನು ತೆಗೆದುಕೊಂಡು ಬರುತ್ತಾನೆ. Everything is bringing it in front of the angels and is serving them. ಆ ಒಂದು ದೇವದೂತರ ಮುಂದುಗಡೆ ತೆಗೆದುಕೊಂಡು ಬಂದು ಅವರು ಊಟ ಮಾಡುವವರೆಗೂ ಅವರ ಬಳಿಯಲ್ಲೇ ನಿಂತುಕೊಂಡು ಅವರಿಗೆ ಊಟಕ್ಕೆ ಬಡಿಸಿಕೊಂಡಿದ್ದನು. While the 3 angels were having food, he was standing there and he was looking and he was serving them food. ಆ 3 ದೇವದೂತರು ಊಟ ಮಾಡುತ್ತಾ ಇರುವಾಗ ಅವನು ಮುಂದೆನೇ ನಿಂತುಕೊಂಡು ಅವರಿಗೆ ಏನೇನು ಬೇಕೋ ಆ ಸಮಯಕ್ಕೆ ಕೊಟ್ಟು ಅವರಿಗೆ ಆತನು ಸನ್ಮಾನ ಮಾಡಿ ಸತ್ಕಾರ ಮಾಡಿ ಊಟವನ್ನು ಬಡಿಸಿದನು. Now one of the angels are speaking to Abraham. ಅವರಲ್ಲಿ 3 ಮಂದಿಯಲ್ಲಿ ಒಂದು ದೇವದೂತರು ಅಬ್ರಹಾಮನ ಬಳಿಗೆ ಮಾತಾಡಿದರು. Where is your wife Sarah? ನಿನ್ನ ಹೆಂಡತಿಯಾಗಿರುವಂಥ ಸಾರಾಳು ಎಲ್ಲಿ?
he's telling she is in the tent. ಆಕೆಯು ಗುಡಾರದಲ್ಲಿದ್ದಾಳೆ. One of them said, ಒಬ್ಬರು ಹೇಳಿದರು, I will surely return to you this time next year. ಬರುವಂತ ವರ್ಷದಲ್ಲಿ ಇದೇ ಕಾಲ ಇದೇ ಸಮಯಕ್ಕೆ ಇದೇ ದಿನದಲ್ಲಿ ನಾನು ನಿನ್ನ ಬಳಿಗೆ ಹಿಂತಿರುಗಿ ಬರುತ್ತೇನೆ. Sarah will have a son. ಆ ಸಮಯದಲ್ಲಿ ಸಾರಾಳಿಗೆ ಒಂದು ಗಂಡು ಮಗುನು ಇರುತ್ತದೆ. Now Sarah was standing in the tent behind and she was hearing all these things. ಸಾರಾಳು ತನ್ನ ಗುಡಾರದ ಬಾಗಿಲ ಹಿಂದುಗಡೆ ನಿಂತುಕೊಂಡು ಈ ಎಲ್ಲಾ ಕಾರ್ಯವನ್ನು ಗಮನಿಸಿ ಕೇಳಿಸಿಕೊಳ್ಳುತ್ತಾ ಇದ್ದಾಳೆ. She laughed at this word ಈ ಮಾತನ್ನು ಕೇಳಿಸಿಕೊಂಡಾಗ ಅವಳು ನಕ್ಕಳು. because she has lost the age of childbearing. ಆಕೆಯು ಮುಪ್ಪಿನ ವಯಸ್ಸಾಗಿರುವುದರಿಂದ ಆಕೆ ಮಗುವನ್ನು ಹೆರುವುದು ನಿಂತು ಹೋಗಿತ್ತು. And Abraham is also old, ಅಬ್ರಹಾಮನು ಮುದುಕನಾಗಿದ್ದನು. so she laughed at it. ಅದನ್ನು ನೆನೆಸಿಕೊಂಡು ಅವಳು ನಕ್ಕಳು. Because she laughed, ನಕ್ಕಳು ಅದರ ನಿಮಿತ್ತದಿಂದ. what is the angel asking? ದೇವದೂತರು ಏನು ಕೇಳ್ತಾ ಇದ್ದಾರೆ? They're telling to Abraham, Sarah laughed. ಅಬ್ರಹಾಮನ ಬಳಿ ಹೇಳ್ತಾ ನಿನ್ನ ಹೆಂಡತಿಯಾದ ಸಾರಳು ಬೊಂಕಳು ನಕ್ಕಳು ಎಂಬುದಾಗಿ ಹೇಳುತ್ತಾರೆ. She is telling, will I really have a child now that I am old? ನಾನು ಬಹಳ ಮುದುಕಿಯಾಗಿದ್ದೇನೆ, ನಿಜವಾಗ್ಲೂ ನನಗೀಗ ಮಗು ಆಗುತ್ತದಾ? She is laughing at herself. ತನ್ನೊಳಗಡೆ ನಗುತ್ತಾ ಇದ್ದಾಳೆ. What is the angel of the Lord telling? ದೇವದೂತರು ಏನು ಹೇಳ್ತಾ ಇದ್ದಾರೆ? Verse 14. 14ನೇ ವಾಕ್ಯದಲ್ಲಿ ನೋಡುತ್ತೇವೆ, Is anything too hard for the Lord? ಯೆಹೋವನಿಗೆ ಅಸಾಧ್ಯವಾದದ್ದು ಉಂಟೋ ಎಂಬುದಾಗಿ I ಹೇಳ್ತಾರೆ. will return to you at this appointed time next year. ಬರುವಂತ ವರ್ಷದಲ್ಲಿ ನಾನು ನಿಮಗೋಸ್ಕರ ನೇಮಕ ಮಾಡಿದಂತ ದಿನ ಸಮಯದಲ್ಲಿ ನಾನು ಹಿಂತಿರುಗಿ And ಬರುತ್ತೇನೆ. Sarah will have a son. ಸಾರಾಳಿಗೆ ಒಂದು ಗಂಡು ಮಗು ಇರುತ್ತದೆ. Even though Sarah laughed, still the promise that the Lord had promised to Abraham, it has been fulfilled in their life. ಸಾರಳು ನಕ್ಕಳು, ಆದರೂ ಸಹ ದೇವರು ಅಬ್ರಹಾಮನಿಗೆ ಮಾಡಿದಂತ ವಾಗ್ದಾನವನ್ನು ನೆರವೇರಿಸುವ ದೇವರಾಗಿದ್ದಾರೆ. The Lord promised and he took so many years and now he is fulfilling them. ದೇವರು ವಾಗ್ದಾನ ಮಾಡಿ ಅನೇಕ ವರ್ಷಗಳಾಗಿದ್ದವು. ಅದಾದ ನಂತರದಲ್ಲಿ ದೇವರು ವಾಗ್ದಾನ ಮಾಡಿದ ರೀತಿಯಲ್ಲಿ ಅಬ್ರಹಾಮನ ಜೀವಿತದಲ್ಲಿ ತನ್ನ ವಾಗ್ದಾನವನ್ನು ನೆರವೇರಿಸುವ The ದೇವರಾಗಿದ್ದಾರೆ. Lord, when he called Abraham to leave his father's house and come, Abraham came. ಅಬ್ರಹಾಮನ ನೋಡಿ ದೇವರು ಕರೆದಾಗ, ತಂದೆ ತಾಯಿಗಳನ್ನು ಬಂಧು ಬಳಗವನ್ನು ಬಿಟ್ಟು ಬಾ ಎಂಬುದಾಗಿ ಆಜ್ಞಾಪಿಸಿದಾಗ ತಕ್ಷಣ ವಿಧೇಯನಾಗಿ ಆತನು ಹೊರಟು ಬಂದನು. Wherever the Lord led, he obeyed to the word of the Lord. ದೇವರು ಎಲ್ಲೆಲ್ಲಾ ಮಾರ್ಗದರ್ಶನ ಮಾಡಿ ಹೋಗಬೇಕೆಂಬುದಾಗಿ ಹೇಳಿದರು, ಅಲ್ಲೆಲ್ಲ ಹೊರಟು ಹೋದನು. He listened to the word of the Lord. ದೇವರ ವಾಕ್ಯಕ್ಕೆ, ದೇವರ ಮಾತಿಗೆ ಅವನು ಕೇಳಿಸಿಕೊಂಡು ವಿಧೇಯನಾದನು. He was obedient to the Lord. ದೇವರಿಗೆ ವಿಧೇಯತ್ವ ಉಳ್ಳವನಾಗಿದ್ದನು. But still the promise that the Lord has promised it has not fulfilled in his life. ಆದರೂ ಸಹ ದೇವರು ವಾಗ್ದಾನ ಮಾಡಿದ್ದು ಇನ್ನೂ ನೆರವೇರದೆ ಇತ್ತು. But when they gave food to the three angels of the Lord, ಯಾವಾಗ 3 ದೇವದೂತರುಗಳಿಗೆ ಅವರು ಆಹ್ವಾನ ಮಾಡಿ ಸನ್ಮಾನ ಮಾಡಿ ಊಟವನ್ನು ಕೊಟ್ಟರೋ, when they did the great deed of hospitality, ಯಾವಾಗ ಅವರು ಶ್ರೇಷ್ಠವಾದಂಥ ಅತಿಥಿ ಸತ್ಕಾರವನ್ನು ಮಾಡಿದರೋ, it changed their life and blessing came into their life. ಅವರ ಜೀವಿತವು ಬದಲಾವಣೆ ಆಯಿತು, ಅವರ ಕುಟುಂಬದಲ್ಲಿ ಆಶೀರ್ವಾದ ಬಂತು. Old age, everything is dead in their body. ಅವರ ಶರೀರದಲ್ಲಿ ಈ ಒಂದು ಹಳೆಯ ಒಂದು ವಯಸ್ಸು ಸತ್ತು ಹೋಗಿತ್ತು. But still the Lord is renewing it. ದೇವರು ಅದನ್ನು ಪುನರ್ಜನ್ಮವನ್ನು ಮಾಡಿ ಉತ್ತೇಜನಗೊಳಿಸುವ ದೇವರಾಗಿದ್ದಾರೆ. Beyond the thought of the human being. ಮನುಷ್ಯನ ಯೋಚನೆಗಿಂತಲೂ ಅಪಾರವಾದದ್ದಾದಂಥ. The Lord is telling, is anything too hard? The angel is telling to Sarah and Abraham, is anything too hard for the Lord? ಅಬ್ರಹಾಮನಿಗೂ ಸಾರಾಳಿಗೂ ಆ ದೇವದೂತರು ಹೇಳ್ತಾ ಇದ್ದಾರೆ, ಯೆಹೋವನಿಗೆ ಅಸಾಧ್ಯವಾದದ್ದು, ಅಂದರೆ ದೇವರಿಗೆ ಅಸಾಧ್ಯವಾದದ್ದು ಉಂಟೋ? Nothing is too hard for the Lord. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. Sometimes we forget to do hospitality. ನಾವು ಸಹ ಕೆಲವು ವೇಳೆಯಲ್ಲಿ ಅತಿಥಿ ಸತ್ಕಾರವನ್ನು ಮನಪೂರ್ವಕವಾಗಿ ಮಾಡಲು ಮರೆತು ಬಿಡುತ್ತೇವೆ. We think they did not treat us good, why should I treat them? ಅವರು ನನಗೆ ಅತಿಥಿ ಸತ್ಕಾರ ಮಾಡಲಿಲ್ಲ, ಒಳ್ಳೆಯ ತರ ತೋರಿಸಲಿಲ್ಲ, ನಾನು ಯಾಕೆ ಮಾಡಬೇಕು? But we see the hospitality is changing their life. ಆದರೆ ಇಲ್ಲಿ ಸತ್ಯವೇದದಲ್ಲಿ ನೋಡುತ್ತೇವೆ, ಈ ಒಂದು ಅತಿಥಿ ಸತ್ಕಾರ ಅವರ ಜೀವನದಲ್ಲಿಯೇ ಒಂದು ದೊಡ್ಡ ಬದಲಾವಣೆ ಉಂಟಾಗುತ್ತಾ Let's ಇದೆ. turn to the book of
Matthew, ಮತ್ತಾಯನ ಬರೆಸುವ ವಾರ್ತೆಯನ್ನು ನಾವು ಹೊಸ ಒಡಂಬಡಿಕೆಯಲ್ಲಿ ತೆಗೆದಿಟ್ಟುಕೊಳ್ಳೋಣ. chapter 25, 25ನೇ ಅಧ್ಯಾಯ verse from 40 to 46. 40ರಿಂದ 46ನೇ ವಾಕ್ಯದವರೆಗೂ ನೋಡುತ್ತೇವೆ. The Lord is telling here, ಇಲ್ಲಿ ಯೇಸು ಸ್ವಾಮಿ ಹೇಳುತ್ತಾರೆ, truly I tell you, ನಿಜ ನಿಜವಾಗಿ ನಾನು ನಿಮಗೆ ಹೇಳುತ್ತೇನೆ, whatever you did for one of the least of these brothers and sisters of mine, ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದಿರುವೆಯೋ you did it for me. ಅದೆಲ್ಲ ನೀನು ನನಗೆ ಮಾಡಂತಾಯಿತು. Verse 41, 41ನೇ ವಾಕ್ಯದಲ್ಲಿ ನೋಡ್ತೇವೆ. then he will say to those on his left, ಆಮೇಲೆ ಆತನು ಎಡಗಡೆಯಲ್ಲಿ ಇರುವವರಿಗೆ ಈ ರೀತಿಯಾಗಿ ಹೇಳಿದನು, depart from me, ನನ್ನಿಂದ ತೊಲಗಿ ಹೋಗ್ರಿ, you were cursed into the eternal fire, ಶಾಪಗ್ರಸ್ತರೇ, ನೀವು ನಿತ್ಯವಾದ ನರಕಕ್ಕೆ ಪಾತ್ರರಾಗಿದ್ದೀರಾ. prepared for the devil and his angels. ಅಲ್ಲಿ ಈ ಒಂದು ಸೈತಾನನ ಆ ಒಂದು ಸ್ಥಳಕ್ಕೆ ದೊಬ್ಬಲ್ಪಡುವಂತವರಾಗಿರುತ್ತಾರೆ. What we do, the Lord says, for I was hungry, you gave me nothing to eat. ಯೇಸು ಸ್ವಾಮಿ ಹೇಳಿದ್ರು, ನಾನು ಹಸಿದಿದ್ದೇನು, ನನಗೆ ನೀವು ಊಟ ಬಡಿಸಲಿಲ್ಲ. I was thirsty, you gave me nothing to drink. ನಾನು ಬಾಯಾರಿಕೆ ಉಳ್ಳವನಾಗಿದ್ದೇನು, ನನಗೆ ಕುಡಿಯುವುದಕ್ಕೆ ಏನನ್ನು ಕೊಡಲಿಲ್ಲ. I was a stranger and you did not invite me in. ನಾನು ಪರದೇಶಸ್ಥನಾಗಿದ್ದನು, ನೀವು ನನ್ನನ್ನು ಸೇರಿಸಿಕೊಳ್ಳಲಿಲ್ಲ. I needed clothes and you did not clothe me. ನಾನು ಬೆತ್ತಲೆಯಾಗಿದ್ದನು, ನನಗೆ ವಸ್ತ್ರವನ್ನು ಕೊಡಲಿಲ್ಲ. I was sick and in prison and you did not look after me. ನಾನು ಸೆರೆಮನೆಯಲ್ಲಿಯೂ ರೋಗದಲ್ಲೂ ಬಿದ್ದಿದ್ದೆನು, ನೀವು ನನ್ನನ್ನು ಆರೈಕೆ ಮಾಡಲಿಲ್ಲ. Then also they will also answer, ಅವರೆಲ್ಲ ಈ ರೀತಿಯಾಗಿ ಉತ್ತರ ಕೊಡ್ತಾರೆ, Lord, when did we see you hungry, ಸ್ವಾಮಿಯೇ, ದೇವರೇ, ನೀವು ಯಾವತ್ತೂ ಹಸಿವೆ ಉಳ್ಳವರಾಗಿದ್ರಿ, or thirsty, or a stranger, or needed clothes, or sick, or in prison and did not help you? ಯಾವತ್ತು ನೀವು ಒಂದು ಬಾಯಾರಿಕೆ ಉಳ್ಳವರಾಗಿದ್ದಿರಿ, ಯಾವತ್ತು ವಸ್ತ್ರ ಇಲ್ಲದವರಾಗಿದ್ದಿರಿ, ಯಾವತ್ತು ಪರದೇಶಸ್ಥರಾಗಿದ್ದಿರಿ, ಯಾವತ್ತು ಸೆರೆಮನೆಯಲ್ಲಿ ಬಿದ್ದಿದ್ರಿ. The Lord will answer them, ಆಗ ಯೇಸು ಸ್ವಾಮಿ ಅವರಿಗೆ ಉತ್ತರ ಕೊಡ್ತಾರೆ, truly I tell you, ಸತ್ಯ ಸತ್ಯವಾಗಿ ನಿಮಗೆ ಹೇಳುತ್ತೇನೆ, whatever you did not do for the one of the least of these, you did not do it for me. ಈ ಲೋಕದಲ್ಲಿ ಸಹೋದರನೆನಿಸಿಕೊಳ್ಳುವ ಅಲ್ಪನಾದವನಿಗೆ ನೀನು ಏನೇನು ಮಾಡಲಿಲ್ಲವೋ ಅದು ನನಗೂ ಸಹ ಮಾಡಲಿಲ್ಲ. Then they will go away to eternal punishment, but the righteous to eternal life. ಅವರು ನಿತ್ಯವಾದಂಥ ನರಕಕ್ಕೆ ಶಾಪಗ್ರಸ್ತರಾಗಿ ಹೋಗುತ್ತಾರೆ, ಮತ್ತು ಯಾರೆಲ್ಲ ಮಾಡಿದರೋ ಅವರು ನೀತಿವಂತರಾಗಿ ದೇವರ ರಾಜ್ಯದಲ್ಲಿ ಸೇರಿಕೊಳ್ಳುತ್ತಾರೆ. We think only if we sin we go to hell. ನಾವು ಯೋಚನೆ ಮಾಡ್ತೇವೆ, ಪಾಪ ಮಾಡಿದ್ರೆ ಮಾತ್ರ ನರಕಕ್ಕೆ ಹೋಗುತ್ತೇವೆ. The Lord is telling, one who is hungry, one who is thirsty, one who is sick, when you do not look at them, it is also in sin, and you will go to hell. ಆದರೆ ಈ ಒಂದು ಮತ್ತಾಯ 25ನೇ ಅಧ್ಯಾಯದಲ್ಲಿ ಹೇಳುವುದನ್ನು ನೋಡುವಾಗ, ಒಬ್ಬನು ಬಡವನಾಗಿರಬಹುದು, ಹಸುವೆ ಉಳ್ಳವನಾಗಿರಬಹುದು, ದಾಹ ಉಳ್ಳವನಾಗಿರಬಹುದು, ಬಟ್ಟೆ ಇಲ್ಲದವನಾಗಿರ್ಬೋದು, ಅನಾಥನಾಗಿರ್ಬೋದು, ತಳ್ಳಲ್ಪಟ್ಟವನಾಗಿರ್ಬೋದು, ಅಂಥವರನ್ನು ಕಂಡು ನಾವು ಅತಿಥಿ ಸತ್ಕಾರ ಮಾಡದೆ, ಸಹಾಯ ಮಾಡದೆ ದೂರ ಹೋಗುವುದಾದರೆ ಅದು ಸಹ ಒಂದು ಪಾಪವಾಗಿರುತ್ತದೆ. ಅಂಥವರು ಸಹ ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗುವುದಿಲ್ಲ. When someone is sick, we need to help them. ಯಾರಾದರೂ ರೋಗದಲ್ಲಿದ್ದರೆ ಅವರಿಗೆ ನಾವು ಸಹಾಯ ಮಾಡಬೇಕು. If someone comes to our house, we need to give them food. ಯಾರಾದರೂ ನಮ್ಮ ಮನೆಗಳಿಗೆ ಬರುವುದಾದರೆ ಅವರಿಗೆ ಊಟವನ್ನು ಕೊಡಬೇಕು. When they are thirsty, we need to give them water. ಬಾಯಾರಿದ್ದರೆ ಕುಡಿಯುವುದಕ್ಕೆ ನೀರು ಕೊಡಬೇಕು. If they do not have clothes, we need to clothe them. ಅವರಲ್ಲಿ ಬಟ್ಟೆ ಇಲ್ಲದ ಪಕ್ಷದಲ್ಲಿ ನಾವು ಬಟ್ಟೆಯನ್ನು ಕೊಡಬೇಕು. We should not see whether they are rich or poor. ಅವರು ಬಡವರ ಐಶ್ವರ್ಯವಂತರ ಎಂಬುದಾಗಿ ನಾವು ಪರೀಕ್ಷೆ ಮಾಡಿ ನೋಡಬಾರದು. We should not see whether they are treating us well or not. ಅವರು ನಮಗೆ ಒಳ್ಳೆಯ ರೀತಿಯಲ್ಲಿ ನಮಗೆ ಅವರು ಅತಿಥಿ ಸತ್ಕಾರ ಮಾಡಿದ್ರಾ ಇಲ್ವಾ ಎಂಬುದಾಗಿ ಲೆಕ್ಕಾಚಾರ ಹಾಕಿ ನೋಡಬಾರದು. Only follow the footsteps of the Lord Jesus Christ. ಯೇಸು ಕ್ರಿಸ್ತನ ನಡಿಗೆಯ ಪಾದದ ಅಡಿಚೋಡಿನಲ್ಲಿ ಅವರು ನಡೆದ ರೀತಿಯಲ್ಲೇ, ಆತನ ಮಾದರಿಯ ರೀತಿಯಲ್ಲೇ ನಾವು ಸಹ ಮಾಡಬೇಕಾಗಿದೆ. The blessing which was waiting in Abraham's life. ಅಬ್ರಹಾಮನ ಜೀವನದಲ್ಲಿ ಆಶೀರ್ವಾದ ಕಾದಿತ್ತು. But when he gave food to the angel of the Lord, ಅವನು ದೇವದೂತರಿಗೆ ಊಟ ಕೊಟ್ಟನು. ಆ ಒಂದು ಸಮಯದಲ್ಲಿ the Lord changed all the things in his life and gave a great blessing which he was waiting for so many years. ಅವನ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಉಂಟು ಮಾಡಿ, ಇಷ್ಟು ವರ್ಷಗಳ ಕಾಲ ಕಾದಿದ್ದಂಥ ವಿಷಯಕ್ಕಾಗಿ ಆತನಿಗೆ ಒಂದು ಗಂಡು ಮಗನನ್ನು ಕೊಟ್ಟು ಕರ್ತನು ಅವನನ್ನು ಆಶೀರ್ವಾದ ಮಾಡಿದರು. Sometimes we may have all the blessing, but one will be lacking in our life.
ಕೆಲವೊಂದು ವೇಳೆ ನಮ್ಮ ಜೀವನದಲ್ಲಿ ನೋಡಿ ಎಲ್ಲ ಆಶೀರ್ವಾದ ಇರ್ತದೆ, ಆದರೆ ಒಂದೊಂದು ಕೊರತೆ ಇರ್ತದೆ. We do not know why it is there. ಆ ಕೊರತೆ ಯಾತಕ್ಕಾಗಿ ನಮ್ಮಲ್ಲಿ ಇದೆ ಎಂಬುದಾಗಿ ನಮಗೆ ತಿಳುವಳಿಕೆ ಇರುವುದಿಲ್ಲ. We think we pray, we fast, we do everything. ನಾವು ಯೋಚನೆ ಮಾಡ್ತೇವೆ, ನಾನು ಇಷ್ಟು ಪ್ರಾರ್ಥನೆ ಮಾಡಿದೆ, ಇಷ್ಟು ಉಪವಾಸ ತೆಗೆದುಕೊಂಡೆ ಎಂಬುದಾಗಿ ನಾವು ಯೋಚನೆ Why, ಮಾಡ್ತೇವೆ. Lord, still you have not given it head to me? ಯಾಕೆ ದೇವರು ಇನ್ನೂ ನನಗೆ ಉತ್ತರ ಕೊಡ್ತಾ ಇಲ್ಲ, ಸಹಾಯ ಮಾಡ್ತಾ ಇಲ್ಲ? Lord is waiting to see whether we are doing hospitality to the people or not. ದೇವರು ಕಾಯುತ್ತಾ ನಮ್ಮನ್ನು ನೋಡ್ತಾ ಇದ್ದಾರೆ, ನಾವು ಅತಿಥಿ ಸತ್ಕಾರ ಜನಗಳಿಗೆ ಮಾಡುತ್ತಾ ಇದ್ದೇವೋ ಇಲ್ಲವೋ ಎಂಬುದಾಗಿ. Hospitality brings great blessing to our life. ಅತಿಥಿ ಸತ್ಕಾರ ಎಂಬುದು ನಮ್ಮ ಕುಟುಂಬಗಳಲ್ಲಿ, ನಮ್ಮ ಜೀವಿತಗಳಲ್ಲಿ ಒಂದು ದೊಡ್ಡ ಆಶೀರ್ವಾದವನ್ನು ಕರೆದುಕೊಂಡು ಬರುತ್ತದೆ. When we give food, people will not tell us that they were hungry. ನಾವು ಊಟ ಕೊಡುವಾಗ ನಮ್ಮ ಬಳಿಗೆ ಬರುವಂಥ ಜನಗಳು ನನಗೆ ತುಂಬ ಹೊಟ್ಟೆ ಹಸಿವು ಆಗ್ತಾ ಇದೆ, ಊಟ ಕೊಡಿ ಎಂಬುದಾಗಿ ಹೇಳುವುದಿಲ್ಲ. They will not think when we give food after eating, they will not tell us that they were too hungry and now they are relaxed and they are happy. ಈ ರೀತಿಯಾಗೂ ಸಹ ಹೇಳುವುದಿಲ್ಲ, ನಾನು ಬಹಳ ಹೊಟ್ಟೆ ಹಸಿವಿನಿಂದ ಬಂದೆ, ನೀವು ಊಟ ಕೊಟ್ಬಿಟ್ರಿ, ಊಟ ತಿಂದಿದ್ದೀನಿ, ಇವಾಗ ನನಗೆ ಹಸಿವೆಲ್ಲ ಹೋಗಿದೆ ಎಂಬುದಾಗಿ ಅವರು ಯಾರು ಹೇಳುವುದಿಲ್ಲ. But the stomach tells to the Lord. ಆದರೆ ಆ ಹೊಟ್ಟೆಯು ದೇವರಿಗೆ ಹೇಳುವಂಥದ್ದಾಗಿರುತ್ತದೆ. The heart talks to the Lord. ಆ ಹೃದಯ ದೇವರಿಗೆ ಮಾತಾಡುವಂಥದ್ದಾಗಿದೆ. It tells, now my stomach is filled. ಈಗ ನನ್ನ ಹೊಟ್ಟೆ ತುಂಬಿದೆ, Now I am satisfied. ನಾನೀಗ ತೃಪ್ತಿಗೊಂಡಿದ್ದೇನೆ, Now there is no pain in my stomach. ಈಗ ನನ್ನ ಹೊಟ್ಟೆಯಲ್ಲಿ ಯಾವುದೇ ನೋವು ಹಸಿವೆ ಇಲ್ಲ. My mind is not disturbing and telling me that I am hungry. ನನ್ನ ಮನಸ್ಸು ಇವಾಗ ನನಗೆ ಗಲಿಬಿಲಿಗೊಳಿಸುತ್ತಾ ಇಲ್ಲ, ನೀನು ಹಸಿವೆಯಿಂದ ಇದೆಯಾ ಎಂಬುದಾಗಿ. Or the clothes or the water, whatever it might be. ನೀರಾಗಿರ್ಬೋದು, ಬಟ್ಟೆ ಆಗಿರ್ಬೋದು, ಇನ್ನು ಯಾವುದೇ ಇತರೆ ವಸ್ತುಗಳಾಗಿರಬಹುದು, It will tell to the Lord. ಅವುಗಳೆಲ್ಲ ದೇವರಿಗೆ ಹೇಳುತ್ತವೆ. Clothing the people makes them protected. ಜನಗಳಿಗೆ ಆ ಒಂದು ವಸ್ತ್ರಗಳನ್ನು ಒದಿಸುವುದು ಅವರನ್ನು ಕಾಪಾಡಿ ರಕ್ಷಿಸುವಂಥದ್ದಾಗಿರುತ್ತದೆ. All those words from the heart goes to the Lord. ಹೃದಯದ ಅಂತರಾಳದಿಂದ ದೇವರ ಬಳಿಗೆ ಹೋಗುವಂಥದ್ದಾಗಿದೆ. And then the Lord will see those things and He will bless you. ಆ ಎಲ್ಲ ಕಾರ್ಯಗಳನ್ನು, ಒಳ್ಳೆಯ ಕಾರ್ಯಗಳನ್ನು ಕರ್ತನು ಕಂಡು ನಮ್ಮನ್ನು ಆಶೀರ್ವಾದ ಮಾಡುವ Let ದೇವರಾಗಿದ್ದಾರೆ. us not see the people and learn all the bad things. ಜನಗಳನ್ನು ನೋಡುವಾಗ ಅವರಲ್ಲಿ ಇರುವಂತ ಕೆಟ್ಟತನಗಳನ್ನು ನಾವು ನೋಡಬಾರದು. Let us see only the Lord Jesus Christ. ಅವರ ಒಳಗಡೆ ಯೇಸು ಸ್ವಾಮಿಯನ್ನು ಮಾತ್ರ ನೋಡಬೇಕು. What is the verse saying? The Lord is telling, you have treated me when you are treating those people. ಆ ಜನಗಳಿಗೆ ಉಪಚಾರ ಮಾಡಿದಾಗ, ಅತಿಥಿ ಸತ್ಕಾರ ಮಾಡಿದಾಗ ನೀವು ನನಗೆ ಮಾಡಿದಂತಾಯಿತು ಎಂಬುದಾಗಿ ಈ ಮತ್ತಾಯಿ 25ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ And ಹೇಳುತ್ತಾರೆ. you are going to receive a great blessing from me ನನ್ನಿಂದ ನೀವು ಒಂದು ದೊಡ್ಡ ಆಶೀರ್ವಾದಗಳನ್ನು on ಹೊಂದಿಕೊಳ್ಳುತ್ತೀರಾ. earth and even have an eternal life in heaven. ಆಗ ನಮಗೆ ನಿತ್ಯ ಜೀವವು ಉಂಟಾಗುವಂಥದ್ದಾಗಿರುತ್ತದೆ. ಕಣ್ಗಳನ್ನು ಮುಚ್ಚೋಣ. ಪ್ರಿಯ ಸಹೋದರಿ ಸಹೋದರಿಯೇ, ಯಾರಿಗೆಲ್ಲ ನಿತ್ಯ ಜೀವ ಬೇಕು, ಪರಲೋಕ ರಾಜ್ಯ ಬೇಕು, ಈ ವಾಕ್ಯವನ್ನು ಈ ಒಂದು ಮತ್ತಾಯಿ 25ನೇ ಅಧ್ಯಾಯ ಓದಿ ನೀವು ತಿಳಿದುಕೊಳ್ಳ್ರಿ. ಕರ್ತ ನಿಮ್ಮನ್ನು ಆಶೀರ್ವದಿಸ್ತಾರೆ. ಕಣ್ಣುಗಳನ್ನು ಮುಚ್ಚಿನ ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯುಳ್ಳ ತಂದೆಯಾದ ದೇವರೇ, ಅಬ್ರಹಾಮನ ಅತಿಥಿ ಸತ್ಕಾರ ಮಾಡಿದ ನಿಮಿತ್ತದಿಂದ ಅವನ ಜೀವನದಲ್ಲಿ ಸ್ವಾಮಿ 25 ವರ್ಷ ಕಾಲ ತಡೆಯಾಗಿದ್ದಂಥ ಆಶೀರ್ವಾದವು ಆ ವರ್ಷದಲ್ಲಿ ಉಂಟಾಯಿತು. ಈ ಸಾಕನು ಹುಟ್ಟಿದನು ಎಂಬುದಾಗಿ ನೋಡ್ತೇವೆ. ಪ್ರಿಯ ತಂದೆಯಾದ ದೇವರೇ, ಈ ಒಂದು ದಿನದಲ್ಲಿ ಸ್ವಾಮಿ ಈ ಒಂದು ಸಂದೇಶವನ್ನು ಕೇಳುವಂಥ ಪ್ರತಿಯೊಂದು ವ್ಯಕ್ತಿಗಳಿಗಾಗಿ ಪ್ರಾರ್ಥಿಸುತ್ತೇನೆ. ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ, ಬಲಪಡಿಸಿರಿ, ಅವರ ವಿಜ್ಞಾಪನೆಯನ್ನು ಕೇಳ್ರಿ, ಕಣ್ಣೀರು ಒರೆಸ್ರಿ, ಅವರ ಎಲ್ಲ ಒಂದು ಸ್ವಾಮಿ ಬೇಡಿಕೆಗಳನ್ನು ಈಡೇರಿಸಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿಕೊಂಡಿದ್ದೇನೆ ತಂದೆಯೇ, ಆಮೇನ್.